ಇಷ್ಟೆಲ್ಲ ವೆರೈಟಿ ಐತಿ. ಇವಾಗ ನಾವು ಡೇ ಟ್ರಿಪ್ ಹೋಗ್ತಾ ಇದೀವಿ. ಪಾಪ ಕುಂತ ಎದ್ದು ಹೋಗ್ತದ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಏನ್ ಮಾಡ್ತೇವೆ ಅಂತಂದ ಹೇಳಮ್ಮ ವಿಜಯಮ್ಮ, ನೀನೇ ಹೇಳು. ಏನಂತಂದ್ರ ಈಗ ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಆದ್ವಿ, ಆಗಿ ಮಳಿ ಸಿಕ್ಕಾಪಟ್ಟೆ ಮಳಿ ಬರಾತೈತಿ. ಅದೊಂದು ಒಂಥರ ಟ್ರಾಜೆಡಿ ಆಗ್ಬಿಟ್ಟೈತಿ ನಮಗ. ಬಟ್ ಸ್ಟಿಲ್ ಇಲ್ಲಿ ಎಂಜಾಯ್ ಮಾಡತ್ತೇವ್ ನಾವು ವೆದರ್ನ ಅನ್ಕೊಂಡೆ. ಈಗ ಏನಪ್ಪಾ ಅಂದ್ರ ನಮ್ದು ಈ ರೆಸಾರ್ಟ್ನ್ಯಾಗ ಫ್ರೀ ಬ್ರೇಕ್ಫಾಸ್ಟ್ ಐತಿ, ಓಕೆನಾ. ಸೊ ಅದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಹಂಗಾಗಿ ಏನ್ ಬ್ರೇಕ್ಫಾಸ್ಟ್ ಐತಿ ಅದು ಗೊತ್ತಿಲ್ಲ, ವೆಜಿಟೇರಿಯನ್ಸ್ ಏನು ಆಪ್ಷನ್ಸ್ ಇರ್ತೈತಿ ಅದು ಗೊತ್ತಿಲ್ಲ. ಸೊ ನೋಡ್ಬೇಕು, ಹೋಗಿ ತೆಳಗ್ ಹೋಗಿ ಇಲ್ಲೇ ರೆಸ್ಟೋರೆಂಟ್ ಐತಿ ಹತ್ರನ, ಇದು ನಮ್ ರೂಮ್ ಇಂತ ಹತ್ರನ. ಸೊ ಅಲ್ಲಿ ಹೋಗಿ ಏನೇನ್ ಬ್ರೇಕ್ಫಾಸ್ಟ್ ಐತಿ ಅದನ್ನ ನೋಡ್ತೇವಿ, ನಿಮಗೂ ತೋರಿಸ್ತೀವಿ. ನೋಡ್ರಿ, ಬರ್ರಿ ಹೋಗೋಣ. ಲೆಟ್ಸ್ ಗೋ. ಇಲ್ಲೇ ನಮ್ದು ರೂಮ್ ಇರುದ, ಇಲ್ಲೇ ಹಿಂಗ್ ಸ್ಟೆಪ್ಸ್ ಐತಿ. ಸೊ ಇದ ಸ್ಟೆಪ್ಸ್ ಇಂತ ಸೀದಾ ಅಲ್ಲಿ ರೆಸ್ಟೋರೆಂಟ್ ಐತಿ. ಇಲ್ಲಿಂದ ಇಳ್ಕೊಂಡ್ ನಾವ ಹೋಗ್ಬೇಕೀಗ. ಮಳೆಯಲಿ ಜೊತೆಯಲಿ ದಿನವಿಡೀ ಹಸಿಯಾಗಲು ತುಂಬಾ ಒದ್ದೆ ಎಲ್ಲ ಮೈಯೋ ತುಂಬಾ ಒದ್ದೆ. ನೋಡಿ, ಇದು ಈ ವೆದರ್ ನೋಡಿ ನಂಗ ಒಂದ್ ಡೈಲಾಗ್ ನೆನಪಾಗತೈತಿ. ಅದ ಯಾವ್ದು ಹೇಳ? ಮುಂಗಾರು ಮನೆಯೊಳಗ ಗಣೇಶ್ವರಪ್ಪ ರಂಗಾಯಣ ರಘು ಇರ್ತಾನಲ್ಲ, ಗಾಳಿಪಟ. ಮುಂಗಾರು ಮಳೆ ಅಲ್ಲ, ಗಾಳಿಪಟ. ಹೌದಾನ? ಗಾಳಿಪಟ ಒಳಗನ ಒನ್ ಆಫ್ ಆರ್ ಫೇವ್ರೆಟ್ ಫಿಲ್ಮ್. ಏನಪ್ಪಾ ಇದು, ಯಾವಾಗ ನೋಡಿ ಬಚ್ಚನ್ ಮನೆ ಇದ್ದಂಗ ಇರ್ತದೆ. ಎಕ್ಸಾಕ್ಟ್ಲಿ ಹಂಗ್ ಫೀಲ್ ಆಗತೈತಿ. ಹೌದು, ಯಾವಾಗೂ ಇಷ್ಟೇನ್ ಮಳಿ ಇರ್ಲಾರದ್ ಇದು ಈಗ ಸೈಕ್ಲೋನ್ ಎಫೆಕ್ಟ್ ಈ ರೇಂಜಿಗೆ ಐತಿ. ಸೊ ಇವ್ರದ ರೆಸಾರ್ಟ್ ಇದ್ದ ರೆಸ್ಟೋರೆಂಟ್ ಬಂದು ಇದು. ಅಲ್ಲೇ ಬೀಚ್ ಕಾಣತೈತಿ ನೋಡ್ರಿ. ಇಲ್ಲೆಲ್ಲ ಕಾಫಿ, ಹಾಟ್ ಮಿಲ್ಕ್, ಹಾಟ್ ವಾಟರ್ ಎಲ್ಲ ಐತಿ. ಬಿಸಿ ನೀರ್ ಐತಿ ನೋಡಿ ಪಾಪ ಅಲ್ಲಿ. ಇದೆಲ್ಲ ಜ್ಯೂಸಸ್, ಫ್ರೆಶ್ ಮಿಲ್ಕ್, ವಾಟರ್, ಆರೆಂಜ್ ಜ್ಯೂಸ್, ಪೈನಾಪಲ್ ಜ್ಯೂಸ್, ಗ್ಲಾಸಸ್. ಇದು ಲೈವ್ ಎಗ್ ಸ್ಟೇಷನ್, ಓಕೆನಾ. ಸೊ ಈ ತರ ಆಮ್ಲೆಟ್, ಸ್ಕ್ರಾಂಬಲ್ಡ್ ಎಗ್ ಮತ್ತು ಇನ್ನೊಂದ್ ತರ ಆಮ್ಲೆಟ್ ಎಲ್ಲ ಮಾಡ್ಕೊಡ್ತಾರೆ. ಇದೆಲ್ಲ ಟಾಪಿಂಗ್ಸ್ ಬೇಕಂದ್ರೆ ಹಾಕೊಡ್ತಾರೆ. ಓಕೆ, ಆಲ್ರೆಡಿ ಮಾಡಿಟ್ಟಾರಿಲ್ಲ ಆಮ್ಲೆಟ್, ಫ್ರೈಡ್ ಎಗ್, ಪ್ಲಮ್ ಸಾಸ್ ಅಂತ. ಇದೆಲ್ಲ ಏನು? ಮಶ್ರೂಮ್. ಓಕೆ, ಮಶ್ರೂಮ್, ಫ್ರೆಂಚ್ ಟೋಸ್ಟ್. ಇದೆಲ್ಲ ವೆಜಿಟೇರಿಯನ್ ಫುಡ್ ಇಲ್ಲ ಐತಿ ನೋಡ್ರಿ. ಚಲೋ ಆಪ್ಷನ್ಸ್ ಐತಿ. ರೈಸ್ ಮತ್ತು ವೆಜಿಟೇಬಲ್ಸ್, ಟೋಫು ಫ್ರೈಡ್ ರೈಸ್, ಸ್ಟಿರ್ ಫ್ರೈಡ್ ಮಿಕ್ಸ್ಡ್ ವೆಜಿಟೇಬಲ್ಸ್. ಇದೆಲ್ಲ ವೆಜಿಟೇರಿಯನ್ ಸೆಕ್ಷನ್. ಪ್ಲೇಟ್ಸ್, ಕಪ್ಸ್. ಸೊ ಇಲ್ಲೂ ಅದಾವ. ಇದೆಲ್ಲ ಕಟ್ಲರಿ. ಇದೆಲ್ಲ ವೆಜಿಟೇಬಲ್ಸ್ ಅಂದ್ರೆ ಸ್ಯಾಲೆಡ್ ಮಾಡ್ಕೋಬಹುದು ಇಲ್ಲಿ. ಎಗ್ ಸಲಾಡ್ ಇದೆ. ಇದೆಲ್ಲ ಪೂರ್ತಿ ಡ್ರೆಸ್ಸಿಂಗ್ಸ್ ಎಲ್ಲ ಅದಾವ. ಫ್ರೂಟ್ಸ್, ಇದೆಲ್ಲ ಫ್ರೂಟ್ಸ್. ಪೈನಾಪಲ್, ಫ್ರೂಟ್ ಸ್ಯಾಲೆಡ್, ಯೋಗರ್ಟ್. ಓಕೆ, ಇದು ಚಿಕನ್ ಕರಿ ಮತ್ತು ಸ್ಟೀಮ್ಡ್ ರೈಸ್. ಟೋಫು ಸೂಪ್ ವಿತ್ ಮಿನ್ಸ್ಡ್ ಚಿಕನ್. ಅದಕ್ಕೆ ಫಿಶ್ ಸಾಸ್.
ಇದು ಚಿಕನ್ ಸ್ಟೀಕ್ ಗ್ರೇವಿ, ರೋಸ್ಟೆಡ್ ಪೊಟೆಟೋಸ್, ರೆಡ್ ಬೀನ್ಸ್ ಇನ್ ಟೊಮೆಟೊ ಸಾಸ್, ಬೆಕಾನ್. ಇದೆಲ್ಲ ಪೋರ್ಕ್ ಚಿಕನ್ ಸಾಸೇಜ್. ಓಕೆ, ಚಿಕನ್ ಏನದು? ಹಾಂ, ಓಕೆ, ನೋಡ್ರಿ, ಏನಿದು? ಓಟ್ಸ್, ಹ್ಮ್. ಕಾರ್ನ್ಫ್ಲೋರ್, ಕಾರ್ನ್ಫ್ಲೇಕ್ಸ್, ಚೇಂಜ್ ಮಾಡ್ರಿ ನೋಡ್ರಿ. ಇದು ಕೋಕೋ ಕ್ರಂಚ್, ಹೌದಾ? ಚಾಕೋ ಫ್ಲೇಕ್ಸ್ ಇರ್ತಿತ್ತು ಸೇಮ್. ಅದನ್ನ ಜಲ್ದಿ ಓದಕ್ಕೆ ಹೋಗಿ ಏನು ಅನ್ಕೊಂಡಿದ್ದೆ ಹೇಳೋದು? ಕಾರ್ನ್ ಕುರ್ಮಾ. ಇದೆಲ್ಲ ಬಟರ್, ಅನ್ಸಾಲ್ಟೆಡ್ ಬಟರ್, ಸಾಲ್ಟೆಡ್ ಬಟರ್, ಸ್ಟ್ರಾಬೆರಿ ಜ್ಯಾಮ್, ಆರೆಂಜ್ ಜ್ಯಾಮ್, ಟೋಸ್ಟರ್, ಬ್ರೆಡ್ಸ್. ಇದು ಹೋಲ್ ವೀಟ್ ಬ್ರೆಡ್, ವೈಟ್ ಬ್ರೆಡ್, ರೇಸನ್ ಬ್ರೆಡ್, ಎಸ್. ಇಷ್ಟೆಲ್ಲ ವೆರೈಟಿ ಐತಿ. ಜಮ್ ಒಂದು ಕೆಲಸ ಮಾಡೋಣ, ಹಾ? ಇಲ್ಲೇ ಕುಂತ್ಬಿಡೋಣ. ನಮ್ಮ ಹಾಕೊಂಬರಕ್ಕೆ ಈಸಿ ಆಗ್ಬಿಡ್ತೈತಿ. ಯಾಕಂದ್ರೆ ಹಾ. ಬಿಡ್ಲಿ, ಇದೆಲ್ಲ ವಿಡಿಯೋ ಮಾಡೋಣ. ಬಾ, ಸುಮ್ಮ ಹಾಕೊಂಡ್ ಬಂದ್ ತಿಂತಾ ಇರೋದು ಅಂತ ಹೇಳಿ ಅಷ್ಟೇ. ಬಾ, ಅದಕ್ಕೆ ನೋಡ್ರಿ ಇಲ್ಲೇ ಚೂಸ್ ಮಾಡ್ಬಿಟ್ರೆ ಅದಕ್ಕೆ ಇಲ್ಲೇ ಕುಂತ್ಬಿಡೋಣ ಅಂತ ಹೇಳಿ. ಜಾಸ್ತಿ ಅಡ್ಡಾಡೋದ ಬೇಡ. ಹೌದು, ಅಡ್ಡಾಡ್ಕೊಂತ ಏನಾಕತ್ರ ಅಲ್ಲಿಂದ ಅಲ್ಲೇ ಕರಗ್ ಬಿಡ್ತೈತೆ ಅದು. ಅದಕ್ಕೂ ಓಕೆ, ಬಾ. ಇದ ನಮ್ಮ ಮೀಲು, ಕಾಫಿ, ಶುಗರ್. ಇದ ಇವ್ರ ಮೀಲು, ಹಾಟ್ ವಾಟರ್, ಸೋಯಾ ಸಾಸ್. ಬೀಳಿಸ್ತಿದ್ರೆ ಬೆಳೆಸ್ಕೊಂಡಿಲ್ಲ. ಓಕೆ, ಚಲೋ ಆಯ್ತಾ? ಚಲೋ ಇಲ್ಲ ಮತ್ತೆ ಆಪ್ಷನ್ ಇಲ್ಲ. ಹಂಗೆ ಹೇಳಕ್ ಹೋಗ್ಬೇಕು, ಕರೆಕ್ಟಾಗಿ ಹೇಳಿ ಚಲೋ ಇತ್ತು ಇಲ್ಲ. ಚಲೋ ಐತಿ. ಓಕೆ, ಇದೈತಲ್ಲ ಚೀಸ್. ಎಸ್, ಚೀಸು ಐತಾ? ಮತ್ತೆ ನೋಡಿಲ್ಲ ನೀನು? ವಾವ್, ನಮ್ ಸೆಲ್ಫ್ ಮೇಡ್ ಸ್ಯಾಂಡ್ವಿಚ್. ಏನ್ ಗೊತ್ತಾ, ಬರೀ ಚೀಸ್ ಸ್ಯಾಂಡ್ವಿಚಿಗೆ ನಾನು ನಿನ್ನೆ ನೋಡಿದ್ದೆ 240 ಬಾತ್, 250 ಬಾತ್, 280 ಬಾತ್ ತನಕ ಐತಿ. ನಮಗಿಲ್ಲಿ ಫ್ರೀ ಆಫ್ ಕಾಸ್ಟ್ ಸ್ಯಾಂಡ್ವಿಚ್ ಬಾರಿ ಸಿಗ್ತಾ. ನಮಗಿಲ್ಲೇ ಡೇ ಟೂರಿಗೆ ಹೋಗ್ತೇವೆ ಅಂತೇಳಿ ಹೇಳಿದಕ್ಕೆ ಈಗಿನ್ನ ಕಿಚನ್ ಓಪನ್ ಆಗಿಲ್ಲ ಅಂತ ಹೇಳಿ, ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಇತ್ತಲ್ಲ ಅದ್ರೊಳಗಿಂದ ನೀವು ಹಾಕೋರಿ ಅಂತ ಹೇಳಿ ನಮಗೆ ಬಾಕ್ಸ್ ಕೊಟ್ರ. ಅದಕ್ಕೆ ನಾವು ಹಾಕೊಳತ್ತೀವಿ, ನೀವು ನೋಡತ್ತೀರಿ. ಇವಾಗ ನಾವು ಡೇ ಟ್ರಿಪ್ ಹೋಗ್ತಾ ಇದೀವಿ. ಇನ್ನೇನು ಎಲ್ಲ ಲ್ಯಾಂಡ್ ಮುಟ್ಟೋ ಸಮಯ. ಯಾವ್ಯಾವ ಲ್ಯಾಂಡಿಗೆ ಹೊಂಟೇವಿಲ್ಲ ನಾವು? ಮಾಯಾ ಬೇ, ಪಿಪಿಲೆ, ಮಂಕಿ ಬೀಚ್, ಶಾರ್ಕ್ ಪಾಯಿಂಟ್. ನೋಡೋಣ ಹೋಗೋಣ. 4 hours ಇದು ಐತಿ. ಈಗ ಹೊಂಟ್ವಿ ನಾವ. ನಮ್ದು ಔಟ್ಫಿಟ್ ಪೂರ್ತಿಯಾಗಿ ನೋಡ್ಬೇಕಂತಂದ್ರ ನಮ್ ಇನ್ಸ್ಟಾಗ್ರಾಮಿಗೆ ಹೋಗಿ ನಮ್ನ ಫಾಲೋ ಮಾಡ್ರಿ, ಅಲ್ಲಿ ನಾವು ಪೋಸ್ಟ್ ಮಾಡಿರ್ತೀವಿ. ಇಲ್ಲೇ ನಾವು ಹೋಗ್ತಾ ಭಾಳ ಎಂಜಾಯ್ ಮಾಡಿದ್ವಿ. ಆದ್ರೆ ಅಷ್ಟು ಹೆದರಿಕೆನೂ ಬರತ್ತಿತ್ತು ನಂಗೆ, ಯಾಕಂತಂದರೆ ಸ್ವಲ್ಪ ಮಳಿನೂ ಇತ್ತು ನಾವು ಹೋಗ್ತಾ. ಮತ್ತು ಇನ್ನೊಂದೇನಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ವೇವ್ಸ್ ಬರತ್ತಿತ್ತು. ಮಳೆ ಇರೋದ್ರಿಂದ ಗಾಳಿ ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಒಂದು ಸತಿ ಅಂತೂ ಫುಲ್ ನಮ್ದು ಬೋಟ್ ಹಿಂಗೆ ತಿರುಗಿಬಿಟ್ಟಿತ್ತು ರೈಟ್ ಸೈಡಿಂದ. ಸೊ ಭಾಳ ಹೆದರಿಕೆ ಆಗಿತ್ತು ಆ ಟೈಮಿಗೆ. ಇಲ್ಲೇ ವೇವ್ಸ್ ಹೆಂಗ ಅದಾವ ಅಂದ್ರೆ ನನ್ನಕ್ಕಿಂತ ಅಪ್ಪು ಹೊಡತಾವ ವೇವ್ಸ್ ಇಲ್ಲೇ. ಯಪ್ಪ, ಇದೆ ನೋಡ್ರಿ ವೈಕಿಂಗ್ ಕೇವ್. ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಗುಹೆಗಳದಾವಲ್ಲೇ. ಅಲ್ಲೇ ಈಗೂ ಋಷಿಮುನಿಗಳು ಈಗೂ ತಪಸ್ ಮಾಡತ್ತಾರಂತ ಏನೋ ಅಲ್ಲೇ. ಹೌದೌದೌದು. ಅದೇನಂತ ಗೊತ್ತಿಲ್ಲ, ಥಾಯ್ ಭಾಷೆ ಒಳಗೆ ಐತದ, ಇಂಗ್ಲೀಷ್ ಒಳಗಿಲ್ಲ. ಒಳಗಡೆ ಏನೋ ಪಕ್ಷಿಗಳದು ಗೂಡದಾವಂತಲ್ಲಿ. ಎಲ್ಲ
ಪಕ್ಷಿಗಳು ಬಂದು ಇಲ್ಲೇ ಮನೆ ಮಾಡ್ಕೊಂಡಿರ್ತಾವ. ನೀರ್ ನೋಡ್ರಿ ಬೇಕಾದ್ರೆ ನೀವಿಲ್ಲಿ ಬ್ಲೂ ಐತಿ ಫುಲ್ ನೀರ್, ಅಷ್ಟು ಕ್ಲೀನ್ ವಾಟರ್ ಫುಲ್, ಎಷ್ಟ್ ಮಸ್ತ್ ಕಾಣತೈತ ಅದ್ ನೋಡಾಕ ಅಲ್ಲ. ಫುಲ್ ರೆಡಿ ಅಲ್ಲಿಗೆ ಬರ್ರಿ. ಹುಷಾರು. ತುಂಬಾ ದೂರ ಹೋಗ್ಬೇಡ ಬಾಳ. ಇಲ್ಲಿ ಫುಲ್ ಬೋಟ್ಸ್ ಇಟ್ಟಾರ. ಇಲ್ಲಿ 40 ಮಿನಿಟ್ಸ್ ಬಿಟ್ಟಾರ ನಮಗ್ ಸ್ವಿಮ್ಮಿಂಗಿಗೆ ಅಂತ ಹೇಳಿದ್ರೆ 40 ಮಿನಿಟ್ಸ್ ಐತಿ. ಇಲ್ಲಿ ಮೂಗಿಗೆ ಹಾಕೋ ಪಾಪ. ಇನ್ನೊಂದ್ ಏನಪ್ಪಾ ಅಂದ್ರ ಇಲ್ಲೆಲ್ಲಾ ಬೋಟ್ಸ್ ನೋಡ್ರಿ ಡೆಕೋರೇಷನ್ಸ್, ಓಕೆನಾ. ಇಲ್ಲೇ ನಮ್ದು ಬೋಟ್ ನೋಡ್ರಿ ಹೆಂಗೈತಿ ಕಂಪೇರ್ಡ್ ಟು ಬೇರೆ ಬೋಟ್. ಇದು ಯಾಕಾಗಿದ್ದಂದ್ರ ನಿನ್ನೆ ನಾವು ಬಂದ್ಮೇಲೆ ಡೇ ಟೂರಿಗೆ ಅಂತ ಹೇಳಿ ಅಲ್ಲೇ ಮಾತಾಡಕ್ ಹೋಗಿದ್ವಿ. ಅವ್ನ್ ಸ್ವಲ್ಪ ಭಾಳ ಆಟಿಟ್ಯೂಡ್ನವನಿದ್ದ. ಸೊ ನಾವು ಹಂಗ ರಿಯಾಕ್ಟ್ ಮಾಡಿದ್ವಿ ಅಂತ ಹೇಳಿ. ಬೇರೆ ಎಲ್ಲರಿಗೂ ಚಲೋ ಬೋಟ್ ಐತಿ, ನಮಗಷ್ಟನ ಹಿಂಗ ಹಳೆ ಬೋಟ್ ಐತಿ. ಸೊ ಹಿಂಗಿರ್ತಾರ ಜನ ಈ ಥರದ ಮೆಂಟಾಲಿಟಿದವ್ರ. ಸೊ ನೀವು ಬಂದಾಗ ಹುಷಾರಾಗಿ ನೋಡ್ಕೊಂಡು ಮಾಡ್ರಿ. ಥೈಲ್ಯಾಂಡ್ ಅಂದ್ರೆ ಸ್ಮೈಲ್ಸ್ ಆಫ್ ಲ್ಯಾಂಡ್ ಅಂತ ಹೇಳಿ ಹೇಳ್ತಾರ. ಎಲ್ಲರೂ ಹಂಗ ಇರಂಗಿಲ್ಲ, ಬಟ್ ಒಬ್ಬೊಬ್ಬರಿಂದ ಒಂಥರ ಇಂಪ್ರೆಷನ್ ಕೆಡ್ತೈತಿ. ಸೊ ನೀವು ನೋಡ್ಕೊಂಡು ಮಾಡ್ರಿ. ಹಿಂಗಿರ್ತಾರ ಜನ, ಎಲ್ಲ ಕಡೆನೂ ಇರ್ತಾರೆ, ನಾವಿಲ್ಲಿ ಅಂತೇಳಿ ಹೇಳಕ್ ಆಗಂಗಿಲ್ಲ. ಫುಲ್ ತೇಲಾಡತ್ತ. ಈಗ ನಾವು ಮತ್ತೆ ಡೆಸ್ಟಿನೇಷನ್ಗೆ ಬಂದೇವಿ. ಮಂಕಿ ಬೀಚು ಮಾಯಾ ಬೀಚು ಗೊತ್ತಾಗತ್ತಿಲ್ಲ, ನೋಡೋಣ ಅಲ್ಲಿ ಹೋಗಿ. ಇಲ್ಲೇ ನಾವು ನ್ಯಾಷನಲ್ ಪಾರ್ಕ್ ಫೀ ಅಂತೇಳಿ ತಗೊಂತಾರ ಒಬ್ಬರಿಗೆ 400 ಬಾತ್. ಸೊ ಅದನ್ನ ಪೇ ಮಾಡಿ ಇದರ ಟಿಕೆಟ್ಸ್ ಕೊಟ್ಟಾರ. ಈ ಟಿಕೆಟ್ಸ್ ತಗೊಂಡ್ರೆ ಇಲ್ಲೇ ಬಂದೇವಿ. ಸೊ ಅಲ್ಲೇನೈತೆ ಗೊತ್ತಿಲ್ಲ, ನೋಡೋಣ ಬರ್ರಿ. ನೋಡ್ರಿ ಇಲ್ಲಿ ಎಷ್ಟಕ್ಕೊಂದು ಲೈನ್ ಐತಿ. ದಿನಕ್ಕೆ ಒಬ್ರಿಗೆ 400 ಅಂದ್ರೂ ಎಷ್ಟಾತಂಗ 100 ಜನ ಹಿಡೀರಿ, ಲೆಕ್ಕ ಹಾಕ್ರಿ. 400 ಬಾತ್ ಇಂಟು 100 ಜನ ಬರಂಗಿಲ್ಲ, ಹೆಚ್ಚಿನ ಬರ್ತಾರೆ ದಿನಕ್ಕೆ. ಮತ್ತು ಮಳೆ ಬರೋದೈತಿ ಇವತ್ತು. ಹಂಗೆ ನೋಡಿದ್ರೆ ನೋಡ್ಬೋದು ನೀವು. ಸೊ ಇವೆಲ್ಲ ವ್ಯೂ. ಆಹಾ, ಇದು ಮಾಯಾ ಬೇ ನೋಡ್ರಿ. ಇದನ್ನ ಪೇ ಮಾಡ್ಬೇಕಿದ್ದಿಲ್ಲೇ. ಹಾಯ್, ಏನೋ ಕರ್ನಾಟಕ. ಹಾಯ್, ಇದು ಆಲ್ರೆಡಿ ಬಂದ್ ಹೊಂಟ್ರಲ್ಲಿ ವಿಜಮ್ಮ. ಇಲ್ಲಿ ಬಾ. ಓ, ಇಲ್ಲಿ ಜನ ಹಂಗ ಮುಂದೆ ಹೊಂಟಾರ. ಗೊತ್ತಿಲ್ಲ ಏನೈತಂತಂದು, ಒಟ್ಟು ಹೊಂಟೇವಿ ಮುಂದೆ. ನೋಡೋಣ ಮುಂದೆ ಏನೈತಿ. ಓಕೆ, ಮಾಯಾ ಬೇ ಅಂದ್ರೆ ಇಲ್ಲೇ ಬಂದು ಇದು ಬೀಚ್ ಬೇರೆ. ಇದು ನೋಡ್ರಿ, ಇಲ್ಲಿ ವೈಟ್ ಸ್ಯಾಂಡ್ ಐತಿ. ಇಲ್ಲಿ ನೋಡ್ಬೋದು ನೀವು, ಸ್ಯಾಂಡ್ ಫುಲ್ ವೈಟ್ ಐತಿ ಇಲ್ಲೇ. ಸೊ ಇಲ್ಲೇ ಬಂದು ಎಲ್ಲಾರು ಪಿಚರ್ ಅಂತ ಪಾಚಾರ ಅಂತೆಲ್ಲ ತಕೊಂತಾರೆ. ಬರೋಬ್ಬರಿ ಐತಿ ಮಾತ್ರ. ಹಾ, ಭಾರಿ ಐತಿ, ಮಸ್ತ್. ಇಲ್ಲೆಲ್ಲ ನಿಂತಾರ. ಇಲ್ಲೂ ವ್ಯೂ ಕಾಣಿಸ್ತೈತಿ ಫುಲ್ ಮಸ್ತ್. ಆಮೇಲೆ ಇಲ್ಲೇ ಬಾಜುಕ ಶಾಪ್ ಐತಿ. ಗೊಂಜಾಳ ಎಲ್ಲ ಸುಡತಾರ ಇಲ್ಲಿ. ಗೊಂಜಾಳ ಐತಿ, ಭಾರಿ ಐತಿ. ಎಳ್ನೀರು, ಐಸ್ ಕ್ರೀಮ್, ಕೋಕೋನಟ್, ಹಲಸಿನಣ್ಣು, ಗೊಂಜಾಳ ಅಂತ ನಂಗೆ ಕಂಡಿಲ್ ಒಟ್ಟ ಐತಲ್ಲಿ. ಹೌದಾ? ಹಾ, ಹೌದಲ್ಲಿ ಸುಡಾತಾರ.
ಎಸ್ ಓಕೆ ಬನ್ನಿ ಲೆಟ್ಸ್ ಗೋ. ಯಾಕಂದ್ರೆ ನಾವು ಬರೀ ನಮ್ಗೆ ಟೈಮ್ ಕೊಟ್ಟರೆ ಬರೀ ಒಂದೇ ತಾಸು. ಈಗ ಆಲ್ರೆಡಿ ನಾವು ಸ್ವಲ್ಪ ಶಾರ್ಟ್ಸ್ ಎಲ್ಲ ಮಾಡಿ ಟೈಮ್ ಆಗ್ಬಿಟ್ಟೈತಿ. 2 o'clock ತನಕ ನಾವು ವಾಪಸ್ ಹೋಗ್ಬೇಕಲ್ಲೇ. ಆಲ್ರೆಡಿ 10 minutes ಅದು ಮಟ್ಟಿಗೆ. ಪಾಪ ಹೆಂಗಿತ್ತು ನಿಮ್ದು? ಫಿಶ್ಗಳು ಒಳಗ ಹಾಯ್ ಅಂತ ಹೇಳಿ ಹೊಂಟಿದ್ವು. ಅಷ್ಟು ಕ್ಯೂಟಾಗಿ ನಂಗೆ ಹಿಡಾಕ್ ಹೊಂಟಿದ್ದೆ. ಮುಟ್ಬೇಡ ನಿಂಗೆ ಓಡ ಹೊಂಟಿದ್ವಿ. ನಾನು ಹುಡುಕಾಡತೇನಿ ಎಲ್ಲಿ ಹೋದ್ರೆ ನಂಗೆ ಕಾಣಿಸವಲ್ರಿ. ನಂಗೆ ವಿಡಿಯೋನ ಮಾಡ್ಲಿಲ್ಲ, ಅದಕ್ಕೆ ಭಾಳ ಎಕ್ಸ್ಪೀರಿಯನ್ಸ್ ಇತ್ತು ಆ್ಯಕ್ಚುಲಿ. ಇದು ಮಸ್ತ್ ಇತ್ತು. ಏನೋ ಒಂಥರ ಅದು ಅಂಡರ್ ವಾಟರ್ ಹೋಗ್ತಾರೆ ಸ್ಕೂಬಾ ಡೈವ್. ಅದು ಮಾಡ್ಬೇಕು. ಅದು ಯಾವಾಗ ಟೈಮ್ ಕೊಡ್ಬೇಕು ನಂಗೆ ಗೊತ್ತಿಲ್ಲ. ಮಾಡ್ಬೇಕು. ಇಷ್ಟ ಆತ್ ಒಟ್ಟು ಎಕ್ಸ್ಪೀರಿಯನ್ಸ್ ಚಲೋ ಇತ್ತು. ಈಗ ನಾವು ನೆಕ್ಸ್ಟ್ ಮಂಕಿ ಬೀಚಿಗೆ ಹೊಂಟ್ವಿ. ನಾವೆಲ್ಲ ಬಂದೇವ ಅಂತಂದ್ರೆ ಎಲ್ಲಮ್ಮ ಮಂಕಿ ಬೀಚಿಗೆ ಬಂದೇವಿ. ಅಂದ್ರೆ ವಿಜೇತ್ ಅವ್ರ ಫ್ರೆಂಡ್ಸ್ ಕಡೆ ಬಂದೇವಿ. ಓಕೆ ಬರ್ರಿ ನೋಡೋಣ. ಬರಿಲ್ಲೇ ವಿಜೇತ ಅಂತ ತಂಗಿ ಎಲ್ಲ ದೀವಾ ನೋಡ್ರಿ. ಇಲ್ಲದಾರ ಇಲ್ಲಿ ಬರ್ರಿ. ಇಲ್ಲಿ ಸಿಕ್ಕ್ರಿ ಬರ್ರಿ. ಇಲ್ಲದಾರ ನೋಡ್ರಿ ಅವ್ರು. ವಿಜೇತಾನ್ ಫ್ಯಾಮಿಲಿ. ಹಲೋ ಬೈ ಬಾಯ್. ವಿಜೇತ ಬಾ ಪಾಪ ಕುಂತ ಎದ್ದು ಹೋಗ್ತದೆ. ವಿಜೇತಾನ್ ಕರೆದ್ಕೊಳ್ಳೆ. ವಿಜೇತಾನ್ ಕರ್ಕೊಂಡು ನಿಂತ ಮಂಗ್ಯ ಅಂತ ಮಕ್ಕ ಸೇಮ್ ವಿಜೇತನ್ ಮಕ್ಕ ಇದ್ದಂಗೆ ಐತೆ ನೋಡ್ರಿ. ಅದು ಇಲ್ಲಿ ಮಂಗ್ಯನಲ್ಲಿ ಸ್ಪೆಷಲ್. ಇಲ್ಲೆಲ್ಲಾರು ಬಂದು ಅದ್ರದ್ದೇ ಫೋಟೋ ಹೊಡ್ಯಾತಾರೆ. ಇಲ್ಲಿ ಅದ ಕಲ್ಲಾತು ಇದನ್ನಾತು. ಮುಕ್ಳಿ ಮಾಡೋದು. ಇಲ್ಲಿ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾ ಇರ್ತಾರಲ್ಲ ಇಡೀ ದಿನ. ತಿನ್ನಕ್ಕೆ ಅವರಿಗೆ ಪಾಪ ಅದನ್ನು ಅವ್ರು ತಂದವ್ರನ್ನ ಹಾಕ್ಬೇಕು. ಆದರೆ ಏನಂದ್ರೆ ಅವು ಒಂಥರ ಸ್ವಲ್ಪ ಎಗ್ರೆಸಿವ್ ಇದ್ವು. ಯಾಕಂದ್ರೆ ಅವರಿಗೂ ಬೇಜಾರಲ್ಲ ಮಂಕೀಸಿಗೆ. ಬಂದು ಜನ ಹಿಂಗೆ ಫೋಟೋ ತಕ್ಕೊಳ್ಳೋದು, ಹತ್ತತ್ರ ಹೋಗೋದಕ್ಕೆ ಅವು ಇರಿಟೇಷನ್ ಆಗ್ತಿತ್ತೇನೋ ಅವಕ್ಕೆ. ಹಾಗಾಗಿ ಒಂದೊಂದು ಸತಿ ಸುಮ್ಮನಿರೋವು, ಒಂದೊಂದು ಸತಿ ಅಟ್ಟಿಸ್ಕೊಂಬಂದ್ಬಿಡೋವು ಇದಕ್ಕಿದ್ದಂಗೆ. ಸೊ ಚಲೋ ಇತ್ತು ಎಕ್ಸ್ಪೀರಿಯನ್ಸ್. ಒಂಥರ ಅವ್ರು ನೋಡಿದ್ರೆ ಏನೋ ಪಾಪ ಅಂತೂ ಅನ್ಸಾತಿತ್ತು. ಅವಕ್ಕೆ ಚೀಲ ತಂದ್ರೆ ಏನು ತಂದಾರ ಏನು ಅಂತಂದು ಮೈ ಮ್ಯಾಗ ಆರತ್ತವು. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ನಾವು ಡೇ ಟ್ರಿಪ್ ಮುಗಿಸ್ಕೊಂಡು ಬಂದು ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಫ್ರೆಶ್ ಅಪ್ ಆಗಿ ಜಸ್ಟ್ ನಮ್ಮ ಊಟ ಮುಗಿಸ್ಕೊಂಡು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ ಫುಲ್. ಸೊ ಇದು ನೆಕ್ಸ್ಟ್ ಮಾರ್ನಿಂಗ್. ಏನಂತಂದರೆ ಇವತ್ತು ನಾವು ಚೆಕ್ಔಟ್ ಮಾಡ್ಕೊಂಡು ಇವತ್ತು ಹೋಗ್ಬೇಕು. ಇಲ್ಲಿಗೆ ಬಂದಾಗಿಂದ ಕಂಟಿನ್ಯೂ ಮಳೆ ಇತ್ತು. ಇವತ್ತು ನಾವು ಇಲ್ಲಿಂದ ಹೋಗ್ಬೇಕು. ಈಗೆಲ್ಲ ಡ್ರೈ ಆಗೈತಿ, ಮಳೆ ಇಲ್ಲ ಅಷ್ಟೆ. ಭಾಳ ಮಸ್ತ್ ವ್ಯೂ ಐತಿ. ಒಂದ್ಸತಿ ವ್ಯೂ ತೋರಿಸ್ತೇನೆ. ಇಲ್ಲೇ ನಮ್ಮ ರೂಮಿಂದ ವ್ಯೂ ನೋಡ್ರಿ. ಸೊ ಇದು ವ್ಯೂ ನಮ್ಮ ರೂಮಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೋತೀವಿ. ಡೇ ಟ್ರಿಪ್ ಎಷ್ಟು ಆಗ್ತೈತಿ ಅಷ್ಟೆಲ್ಲ ನಾವು ನಿಮಗೆ ತೋರಿಸೇವಿ. ನಿನ್ನೆನೂ ಫುಲ್ ಮಳೆ ಇತ್ತು ನಾವು ಹೋದಲ್ಲೆಲ್ಲ. ಸೊ ಅದಷ್ಟು ಕ್ಯಾಪ್ಚರ್ ಮಾಡೀವಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲ ವೀಡಿಯೋಸ್ನೂ ನೋಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ನಮಸ್ತೆ.